ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನ್ನಿ ವಿಡಿಯೋ. ಸೊ ಇವತ್ತು ನಾವು ಬ್ಯಾಂಗ್ಳೂರ್ FC ಮ್ಯಾಚಿಗೆ ಹೋಗ್ತಾ ಇದ್ದೇವೆ. ನಾನು ಮತ್ತು ನನ್ನ ಹಸ್ಬೆಂಡ್ ಜರ್ಸಿ ಹಾಕಿಕೊಂಡು ಬೆಂಗಳೂರು ಸೊ ಕಂಠೀರವ ಸ್ಟೇಡಿಯಂಗೆ. ಸೊ ಎಸ್, ವೆಲ್ಕಮ್ ಬ್ಯಾಕ್. ಗೈಸ್ ಇವನು ಶುಂಠಿ ಕಾಫಿ ಅಂತೇಳಿ ಇದನ್ನು ತಗೊಂಡಿದ್ದಾನೆ. ಎಂತ ಇದು ಶುಂಠಿ? ಈಗ ಕುಡಿಲಿಕ್ಕೆ ಆಗುದಿಲ್ಲ ಅವನಿಗೆ. ನನಗೆ ಕೊಡದೆ ತಿಂತಿದ್ದಾನೆ. ನಾವೀಗ ಕಬ್ಬನ್ ಪಾರ್ಕಲ್ಲಿದ್ದೇವೆ. ವಿಷಯ ಏನಾಯ್ತಂದರೆ ನಾವು ಮೆಟ್ರೋ ಕಾಯಿನ್ ತಗೊಂಡ್ವಿ. ಯೂಶ್ವಲಿ ನಾವು ಆನ್ಲೈನ್ ಬುಕ್ ಮಾಡೋದು, ಬಟ್ ಇವತ್ತು ಕಾಯಿನ್ ತಗೊಂಡ್ವಿ. ಆನ್ಲೈನ್ ಆಗಲ್ಲ. ಯಾಕೆ? ಆನ್ಲೈನಲ್ಲಿ ಏನೋ ಇಶ್ಯೂ ಬರ್ತದೆ. ಸೊ ಕಾಯಿನ್ ತಗೊಂಡ್ವಿ. ನನ್ನ ಕಾಯಿನ್ ಇತ್ತು ನನ್ನ ಲೆಫ್ಟ್ ಕಿಸೆಯಲ್ಲಿ ಹಾಕಿದ್ದೆ, ಯಾಕೆಂದರೆ ರೈಟ್ ಪಾಕೆಟಲ್ಲಿ ಫೋನ್ ಇಡ್ತೇವೆ, ಅದು ಬಿದ್ದೋಗ್ತದೆ ಅಂತ ನಾನು ಲೆಫ್ಟ್ ಪಾಕೆಟಲ್ಲಿ ಹಾಕಿದ್ದೆ. ಬಟ್ ಇವನು ರೈಟಲ್ಲೇ ಹಾಕಿ ಅದನ್ನು ಎಲ್ಲಿ ಡಿಸೈಡ್ ಫೋನ್ ತೆಗಿಬೇಕಾದ್ರೆ ಎಲ್ಲ ಬಿತ್ತು. ಅದನ್ನು ಹುಡುಕಿ ಮತ್ತೆ ರಿಕ್ವೆಸ್ಟ್ ಮಾಡಿ ಓಕೆ ಬೇಡ ರಿಕ್ವೆಸ್ಟ್ ಮಾಡಿ ಹೋಗು ಅಂತ ಹೇಳ್ಬೇಕಾದ್ರೆ ಪೆನಲ್ಟಿ ಇತ್ತು 230 ರೂಪೀಸ್ ಅಂತೆ. ನಮ್ಮದು ಟಿಕೆಟ್ಗೆ ಅದದ್ದು 30 ರೂಪೀಸ್. ಮತ್ತು ನಾನು ಆಲ್ರೆಡಿ ಕಾಯಿನ್ ಹಾಕಿ ಒಳಗೆ ಹೋಗಿ ಆಗಿತ್ತು. ಸೊ ಮತ್ತು ಕೊರಗಜ್ಜೆಗೆ ಬೀಡ ಮತ್ತು ಚಪ್ಪಲಿ ಹೇಳಿದೆ ಹುಡುಕ್ಲಿಗೆ. ಇನ್ನೊಂದು ಸರ್ತಿ ಹೋದ, ಫೈರಲ್ಲಿ ಸಿಕ್ಕಿತ್ತು. ಎಷ್ಟು ಬೇಗ ಸಿಕ್ಕಿತ್ತು ಅಂದರೆ ಕೊರಗಜ್ಜ ಎವ್ರಿವೇರ್ ಇದ್ದಾರೆ. ಬೆಂಗಳೂರಲ್ಲೂ ನಮ್ಮನ್ನು ಕಾಯ್ತಾರೆ. ಸೊ ನಾವೀಗ ಮೆಟ್ರೋದಲ್ಲಿ ಪಾರ್ಕಿಂದ ಇಳಿದು ಇಲ್ಲಿಂದ ಒಂದು 1.3 ಕಿಲೋಮೀಟರ್ಸ್ ವಾಕ್ ಇದೆ. ಸೊ ವಿ ಆರ್ ವಾಕಿಂಗ್ ಟುವರ್ಡ್ಸ್ ಶ್ರೀ ಕಂಠೀರವ ಕ್ರೀಡಾಂಗಣ. ಎಸ್ ಗಾಯ್ಸ್, ಸ್ಟೇಡಿಯಂ ರೀಚ್ ಆದ್ವಿ. ಈಗ ಟಿಕೆಟ್ ತೋರಿಸಿ ಒಳಗೆ ಹೋಗಬೇಕು. ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಎಂತ ಫುಟ್ಬಾಲ್ ಇದು ಗಂಧಗಾಳಿ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಸ್ವಲ್ಪ ಗೊತ್ತಾಯಿತು. ಗೊತ್ತಿಲ್ಲ, ಹಾಗೆ ಗೊತ್ತಿಲ್ಲ. ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಗುಡ್ ಗೇಮ್. ಯಾ ಮ್ಯಾಚ್ ಆಗಿ ಹೇಳರಿ ಮತ್ತು ಬೊಕ್ಕದೆ ಗೀತು ಬೇಗ ಬರ್ತೀನಿ. ಸೊ ಬೊಕ್ಕನ ಎಂಟ್ರಿ ಮಂದೋಲೆ ಅಂತ ಗೈಸ್. ನಾವು ಒಂದು ಊರಿಗಿಂತ ಮುಂಚೆ ಬಂದಿದ್ದೆ. ನನ್ನ ಗಂಡ ಇದ್ದಾನಲ್ಲ, ಅವನಿಗೆ ಒಂದೆಲ್ಲ ಗೊತ್ತಿರುವ ಹಾಗೆ ಮಾಡುದು. ಆಗ ಹೇಳಿದ ಒಮ್ಮೆ ಒಳಗೋದ್ರೆ ಮತ್ತೆ ಹೊರಗೆ ಹೋಗ್ಬೋದು ಅಂತ. ಈಗ ಇವರು ಬಿಡ್ತೇ ಇಲ್ಲ. ಅಲ್ಲೆಂಥದ್ದು ಎಂಟ್ರಿ ಎಲ್ಲ ನೋಡಲಿಕ್ಕೆ ಸಖತ್ತಾಗಿರುತ್ತೆ ಅಂತೆ. ಬಟ್ ನಮಗೀಗ ಒಳಗೆ ಬಂದೈತಿ, ಇನ್ನೂ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಂತ ಮಾಡ್ತೀವಿ? ಈಗ 5:30 ಆದದ್ದು, 7 ಗಂಟೆ ತನಕ ಎಂತ ಮಾಡೋದು ಆ ದೇವರಿಗೆ ಗೊತ್ತಿಲ್ಲ. ತಿನ್ನಲಿಕ್ಕೆ ಸಹ ಎಂತ ಸಹ ಇಲ್ಲ. ಹೊರಗಡೆ ಆದರೆ ಇತ್ತು ನೋಡಿ ಸ್ಟೇಡಿಯಂ ಎಂತ. ಸೊ ಈ ಟಿಕೆಟ್ಗೆ 150 ರೂಪಾಯಿ ಆಗುತ್ತೆ. ದಿಸ್ ಇಸ್ ಆನ್ಲೈನ್ ಪ್ಲಸ್ ಆಫ್ಲೈನು ಸಿಗುತ್ತೆ. ಆಫ್ಲೈನ್ ಮುಂಚೆ ತಗೊಳ್ತಾ ಇದ್ದೆ, ಇವಾಗ ಗೊತ್ತಿಲ್ಲ. ಬಟ್ ಆ ಕಡೆ ತಿರ್ಗಿಸು. ಸೊ ಬ್ಲೂ ಸೀಟ್ಸ್ ಕಾಣಿಸ್ತಾ ಇದೆ ಅಲ್ವಾ? ದಿಸ್ ಇಸ್ ದ ಕಾಸ್ಟ್ಲಿಯಸ್ಟ್ ಸೀಟ್. ವೆಸ್ಟ್ ಬ್ಲಾಕ್ ಬ್ಲೂಸ್ ಅಂತ. ವೆಸ್ಟ್ ಬ್ಲಾಕ್ ಬ್ಲೂಸ್ ಅಂದರೆ ಇಟ್ ಈಸ್ ಅ ಫ್ಯಾನ್ ಕ್ಲಬ್. ಇಟ್ ಈಸ್ ಅ ಫ್ಯಾನ್ ಕ್ಲಬ್ ಆಫ್ ಬೆಂಗಳೂರು FC. ಸೊ ದೇ ಹ್ಯಾವ್ ಚಾಂಟ್ಸ್, ದೇ ವಿಲ್ ಶೌಟ್. ಸೊ ಮ್ಯಾಚ್ ಇಸ್ ಗೋಯಿಂಗ್ ಟು ಬಿ ಇಂಟ್ರೆಸ್ಟಿಂಗ್ ಬಿಕಾಸ್ ಕೇರಳ ಕರೆಂಟ್ಲಿ ಈಸ್ ನಾಟ್ ಇನ್ ಅ ಗುಡ್ ಸಿಚುವೇಶನ್. ಅವ್ರ ಸಿಚುವೇಶನ್ ಕರೆಕ್ಟಾಗಿಲ್ಲ. ಲಾಸ್ಟ್ ಟೇಬಲಲ್ಲಿದ್ದಾರೆ, ಸೇಮ್ ಚೆನ್ನೈ ಥರನೇ ಕೊನೆಯಲ್ಲಿದ್ದಾರೆ. ಸೊ CSK ಥರನೇ ಇವರು ಕೊನೆಯಲ್ಲಿದ್ದಾರೆ. ಸೊ ರೈವಲ್ರಿನೂ ಅದೇ ಥರ ಇದೆ. ಇಫ್ ಯು ಕಂಪೇರ್ CSK ವರ್ಸಸ್ RCB, ಸೇಮ್ ಅದೇ ಥರ ಇದನ್ನು. ಬಟ್ ಓನ್ಲಿ ಟ್ವಿಸ್ಟ್ ಇಸ್ ಬೆಂಗಳೂರು ಇದು ಕೇರಳ ಬ್ಲಾಸ್ಟರ್ಸ್ ಒಂಥರ RCB ಥರ ಇನ್ನೂ ಕಪ್ ಗೆದ್ದಿಲ್ಲ. ಆದರೆ ಫ್ಯಾನ್ಸ್ ಅವ್ರ ಹಿಂದೆನೇ ಇರ್ತಾರೆ. ಸೊ ಒಂದೊಂದ್ಸಲಿ ನೋಡಿದಾಗ ಬೇಜಾರು ಆಗುತ್ತೆ. ಬಿಕಾಸ್ ನಾವು ಅದೇ ರೀತಿಯಲ್ಲಿ ಒಂದು ವರ್ಷ ಹಿಂದೆ ಇದ್ವಿ, ಕಪ್ಪಿಲ್ಲ ಅಂತ. ಬಟ್ ಫೈನಲಿ ವಿ ವನ್ ಸಮಥಿಂಗ್. ಬಟ್ ಕೇರಳ ಬ್ಲಾಸ್ಟರ್ಸ್ ನೋಡೋಕೆ ಹೋದರೆ ಐ ಡೋಂಟ್ ಥಿಂಕ್ ಸೊ ಅವರು
ಇನ್ನೊಂದು 5-6 ವರ್ಷ ವಿನ್ ಆಗ್ತಾರೆ ಅಂತ. ಬೇಗ ಕರೆಂಟ್ ಪಾತೆ ಸಿಚುವೇಶನ್ ಕೈ ತುಂಬ 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 ಕರೆಂಟ್ ಸಿಚುವೇಶನ್ ತುಂಬ ಏನು ಹೇಳ್ತಾರೆ ಕೆಟ್ಟದಾಗಿದೆ ಅವ್ರದ್ದು. ಸೊ ನೋಡಬೇಕು ಇವಾಗ ಈ ಮ್ಯಾಚ್ ಹೇಗೆ ಹೋಗುತ್ತೆ ಅಂತ. ಫ್ಲಡ್ ಲೈಟ್ಸ್ ಆರ್ ಆಫ್ ಕರೆಂಟ್ಲಿ. ನಾನು ತುಂಬ ಬೇಗ ಬಂದುಬಿಟ್ಟು ಆ್ಯಕ್ಚುಲಿ ನಾವು ಪರೇಡ್ ನೋಡಬೇಕು, ಎಂಟ್ರಿ ನೋಡಬೇಕು ಅಂತ ತುಂಬ ಬೇಗ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಒಂದ್ಸಲ ಒಳಗೆ ಬಂದಮೇಲೆ ಇನ್ನೊಂದ್ಸಲ ಬಿಡಲ್ಲ. ಮುಂಚೆಲ್ಲ ಬಿಡ್ತಾ ಇದ್ರು, ಬಟ್ ಇವಾಗ ಯಾಕೆ ಬಿಡ್ತಾ ಇಲ್ಲ ಅಂತಲೂ ಗೊತ್ತಿಲ್ಲ. ಸೊ ನೋಡೋಣ, ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಇದೆ. ತೋರಿಸ್ತೀನಿ ಗ್ರೌಂಡ್ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿಂದ. ಗ್ರಾಸ್, ದಿಸ್ ಇಸ್ ದ ಗ್ರೌಂಡ್. Kick-off time is 7:30 and we are here 2 hours prior to that. ಹೆಜ್ಜೆನು ಅಟ್ಯಾಕ್ ಆಗಿದೆ. ಎಲ್ಲರೂ ಈಗ ಇಲ್ಲಿ ಹನಿ ಅಟ್ಯಾಕ್ ಆಗಿದೆ. ಎಲ್ಲರೂ ಟೀ ಶರ್ಟನ್ನೆಲ್ಲ ತೆಗೆದು ಹೀಗೆ ಮಾಡ್ತಿದ್ದಾರೆ. ಫುಲ್ ಮುಖ ಎಲ್ಲ ಮುಚ್ಕೊಂಡಿದ್ದಾರೆ. ಹೆಜ್ಜೆನು ಅಟ್ಯಾಕ್ ಆಗಿದೆ. ನೋಡಿ ಗೈಸ್, ಅಲ್ಲಿಯೂ ಬಂದಿದಂತೆ. ಎಲ್ಲರೂ ಶರ್ಟನ್ನು ತೆಗೆದು ಗೈಸ್ ಇದು ಅಂದರೆ ಇದು ವಿಜಯ್ ಮಲ್ಯನ ಫೋಕಸ್ ಆಪ್ಷನ್. ಇದು ವಿಜಯ್ ಮಲ್ಯನ ಮನೆ. ಅವನಿಗೆ ಜಸ್ಟ್ ಇಲ್ಲಿಂದ ಇಣುಕಿ ನೋಡ್ಬೋದು ಮ್ಯಾಚ್. ಗೈಸ್ ಒಂದು ಆಗದಿಂದ ಪಾಯರಿಕೆ ಆಗ್ತುಂಟು. ಇಲ್ಲಿ ನೀರು ಸಹ ತರ್ತಾ ಇಲ್ಲ. ಎಂತ ನಿನ್ನ ಬ್ಯಾಂಗ್ಳೂರು FC ಸುಮ್ಮನೆ ಒಂದು ಹೊರಗಡೆಯಿಂದಲೂ ಒಳಗಡೆ ವಾಟರ್ ಅಲಾವ್ ಇಲ್ಲ. ಗೈಸ್ ಫೈನಲಿ
ಅಕ್ಕಲ್ ಸಪ್ರೇಟ್ ಉಳ್ಳೇರಿ ಆಗ್ಲೇನು ಬೇತಾನೆ ಬಿಡುತ್ತೆ ಆಗ್ಲೇನೆಲ್ಲ 90 ಇಡೀಗೆಲ್ಲ 95 ಐಸ್ ನಾವು ಬೆಂಗಳೂರು FC ಅವರು ಸೋತು ಕೇರಳದವರು ವಿನ್ ಆದರು. ಆದರೆ ಮ್ಯಾಚ್ ಅರ್ಧಕ್ಕೆ ಕೇರಳದವರನ್ನು ಹೊರಗೆ ಹಾಕಿದ್ರು ಪೊಲೀಸ್ನವರು. ಆಮೇಲೆ ಯಾಕೆಂದರೆ ಮಾತಾಡಿ ಇಲ್ಲಿ RCB ಗೈಸ್ ಮ್ಯಾಚ್ ಆಯಿತು. ಬಟ್ ಬ್ಯಾಂಗ್ಳೂರು FC ಹಾಗೆ ಹೇಳಿದೆ ಅಂದ್ಕೊಂಡೆ ಸೋತಿತ್ತು. ಸೊ ಅರ್ಧ ಮ್ಯಾಚ್ ಆಗಬೇಕಾದ್ರೆ ಯಾರೆಲ್ಲ ಕೇರಳ ಸಪೋರ್ಟರ್ಸ್ ಇದ್ದಾರೆ ಅವರನ್ನು ಹೊರಗಡೆ ಕಳಿಸಿದ್ರು. ಅಂದರೆ ಸಪ್ರೇಟಾಗಿ ನಿಲ್ಲಿಸಿದ್ರು, ಕೂತ್ಕೊಳ್ಳಿಸಿದ್ರು, ಯಾಕೆಂದರೆ ಗಲಾಟೆ ಆಗುತ್ತೆ ಅಂತ. ಹಾಗೆ ಆಯಿತು. ಲಾಸ್ಟ್ಗೆ ಫುಲ್ ಗಲಾಟೆ ಆಗ್ತಾ ಇತ್ತು. ಬಟ್ ಪೊಲೀಸ್ ಅವರೆಲ್ಲ ಇದ್ದರು. ನಾವು ಮ್ಯಾಚ್ ಮುಗಿಸಿ ಬೇಗ ಬಂದ್ವಿ. ಸೊ ಈಗ ಮನೆಗೆ ಹೋಗ್ತಾ ಇದ್ದೇವೆ. ಮೆಟ್ರೋದಲ್ಲಿ ಹೋಗಿ ಮತ್ತೆ ಬೈಕಲ್ಲಿ ಹೋಗಬೇಕು. ಸೊ ಎಂಜಾಯ್ ಮಾಡಿದ್ವಿ. ನೋಡಿ ಯಾವ ಊಟನೂ ಆಗಲಿಲ್ಲ. 10 ಗಂಟೆ ಆಗ್ತಾ ಬಂತು. ಈಗ ಊಟ ಮಾಡಬೇಕು. ಸೊ ಎಲ್ಲಿ ತಿಂತೇವೆ ಅಂತ ತೋರಿಸ್ತೇನೆ ನಿಮಗೆ. ಅರ್ಜೆಂಟಲ್ಲಿ ತೋರಿಸ್ಲಿಕ್ಕೆ ಆಗ್ತದೆ ಇಲ್ಲ ಅಂತ ಸಹ ಗೊತ್ತಿಲ್ಲ, ಅಷ್ಟು ಹಸಿವಾಗ್ತಾಯಿದೆ. ಸೊ ಎಸ್ ಮತ್ತೆ ಸಿಗ್ತೇನೆ.